ದೇಶದಲ್ಲಿ ವಾಹನ ಮಾರಾಟದಲ್ಲಿ ಗಣನೀಯ ಏರಿಕೆಯಾಗಿದೆ. ಹಬ್ಬಗಳು ಮುಗಿದ ನಂತರವೂ ಕೂಡ ವಾಹನ ಮಾರಾಟ ಬಿರುಸನ್ನು ಪಡ್ಕೊಂಡಿದೆ. ನವೆಂಬರ್ನಲ್ಲಿ ವಾಹನಗಳ ಮಾರಾಟ ಹೆಚ್ಚಳ ಆಗಿರೋದು, ಡಿಸೆಂಬರ್ನಲ್ಲಿಯೂ ಕೂಡ ವಾಹನಗಳ ಈ ಮಾರಾಟ ಹೆಚ್ಚಳದ ಟ್ರೆಂಡ್ ಇರಲಿದೆ. ವಾಹನಗಳ ಮಾರಾಟದ ಪ್ರಮಾಣ 20% ಜಾಸ್ತಿ ಆಗಿರೋದು ದೇಶದಲ್ಲಿ. 20%. 100 ವೆಹಿಕಲ್ ಸೇಲ್ ಆಗುವ ಜಾಗದಲ್ಲಿ 120 ವಾಹನಗಳು ಸೇಲ್ ಆಗ್ತಿವೆ ಅಂತ. ನವೆಂಬರಲ್ಲಿ ವಾಹನಗಳ ನೋಂದಣಿ 2% ಹೆಚ್ಚಳ ಆಗಿದೆ. 2024ರ ನವೆಂಬರ್ನಲ್ಲಿ 32.31 ಲಕ್ಷ ವಾಹನಗಳ ಮಾರಾಟ ಆಗಿತ್ತು. ಪ್ರಸಕ್ತ ವರ್ಷ 3.94 ಲಕ್ಷದಷ್ಟು ವಾಹನಗಳ ಮಾರಾಟ ಆಗಿದೆ. ವಾಹನ ಮಾರಾಟದ ಪ್ರಮಾಣ 24% ಹೆಚ್ಚಳ ಆಗಿರೋದಿಲ್ಲಿ. ದ್ವಿಚಕ್ರ ವಾಹನಗಳ ರೀಟೇಲ್ ಮಾರಾಟ 3% ಇಳಿಕೆಯಾಗಿದೆ. ಟ್ರ್ಯಾಕ್ಟರ್ಗಳ ಮಾರಾಟ 57% ಹೆಚ್ಚಳ ಆಗಿದೆ. ಆಟೋಮೊಬೈಲ್ ಡೀಲರ್ ಸಂಘಗಳ ಒಕ್ಕೂಟದಿಂದ ಈ ಮಾಹಿತಿ ಹೊರಬಿದ್ದಿದೆ. ಕಾರಣ ಏನು ಅಂತ ನೋಡಿದ್ರೆ, ಇದಕ್ಕೆ ಜಿಎಸ್ಟಿ ದರ ಪರಿಷ್ಕರಣೆ, ವಾಹನ ಕಂಪನಿಗಳು ಡೀಲರ್ಗಳು ಕೊಟ್ಟಂತ ಆಫರ್ಗಳಿಂದ ಖರೀದಿ ಹೆಚ್ಚಳ ಆಗಿರೋದು, ಗ್ರಾಹಕರು ವಾಹನ ಮಾರಾಟ ಮಳಿಗೆಗಳತ್ತ ಹೆಚ್ಚು ಗಮನ ಹರಿಸ್ತಾ ಇರೋದು, ಗ್ರಾಮೀಣ ಪ್ರದೇಶಗಳಲ್ಲಿ ಪರಿಸ್ಥಿತಿ ಸುಧಾರಣೆ ಆಗ್ತಿರೋದು, ಅರ್ಥವ್ಯವಸ್ಥೆ ಪೂರಕವಾಗಿರೋದು, ಹಿಂಗಾರು ಬಿತ್ತನೆ ಚೆನ್ನಾಗಿ ಇರೋದು, ಇವೆಲ್ಲವೂ ಕೂಡ ಸೇರಿಕೊಂಡು ವಾಹನಗಳ ಮಾರಾಟ ಜಾಸ್ತಿಯಾಗಿದೆ ಅಂತ.